ಕೋಮು ಸಂಘರ್ಷಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಮ್ಮೆ ಸಾಕ್ಷಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಮರ್ಡರ್ ಆಗಿದೆ. ಈ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮದನಿ ನಗರ ಮಸೀದಿಯಲ್ಲಿ ರೆಹಮಾನ್ ಅಂತಿಮ ದರ್ಶನಕ್ಕೂ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಮಂಗಳೂರಿನ ಕುತ್ತಾರು ಮದನಿ ನಗರದಲ್ಲಿರುವಂತಹ ಮಸೀದಿ, ಇನ್ನು ಮಸೀದಿಯಲ್ಲಿ ಅಬ್ದುಲ್ ರೆಹಮಾನ್ ಮೃತದೇಹಕ್ಕೆ ಒಂದಿಷ್ಟು ಅಂತಿಮ ನಮನ ಸಲ್ಲಿಸಲಿಕ್ಕೂ ಸಾಕಷ್ಟು ಜನ ಅಲ್ಲಿ ಸೇರ್ತಾ ಇದ್ದಾರೆ. ಇನ್ನು ಇಸ್ಲಾಂ ಸಂಪ್ರದಾಯದಂತೆ ರೆಹಮಾನ್ ಮೃತದೇಹಕ್ಕೆ ಮೈಯತ್ ಮಾಡ್ತಾರೆ. ಮೈಯತ್ ಅಂದರೆ ಇಸ್ಲಾಂ ಧರ್ಮದ ಪ್ರಕಾರ ಮೈಯತ್ ಮಾಡ್ತಾರೆ. ಅಂತಿಮ ದರ್ಶನವನ್ನು ಮುಗಿಸಿ ಆ ಮಸೀದಿಯಿಂದ ಮತ್ತೆ ಒಂದಿಷ್ಟು ಅವರ ಮನೆಗೂ ಕೂಡ ಮೃತದೇಹ ಶಿಫ್ಟ್ ಆಗ್ತದೆ. ಅಲ್ಲೂ ಕೂಡ ಒಂದಿಷ್ಟು ಕುಟುಂಬಸ್ಥರು ಅಂತಿಮ ದರ್ಶನವನ್ನು ಮಾಡ್ತಾರೆ. ಅದಾದ ನಂತರ ಕೊಲ್ತಮಜಲು ಗ್ರಾಮದ ಮನೆಯವರೆಗೂ ಮೃತದೇಹದ ಮೆರವಣಿಗೆ ಮಾಡ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸುಮಾರು 8 ವರ್ಷಗಳಿಂದ 8 ಹಿಂದೂ ಮತ್ತು ಮುಸ್ಲಿಂ ಕಾರ್ಯಕರ್ತರನ್ನು, ಮುಖಂಡರುಗಳನ್ನು ಈಗ ನರಮೇಧವನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ತಲವಾರುಗಳು ಜಳಪಳಿಸ್ತಾ ಇದ್ದಾವೆ. ಮಂಗಳೂರಿನಲ್ಲಿ ಪದೇ ಪದೇ ಕೋಮು ಸಂಘರ್ಷಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಸಾಕ್ಷಿ ಆಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ನಿಜಕ್ಕೂ ಇದೆಯಾ, ಕಾನೂನು ಸುವ್ಯವಸ್ಥೆ ನಿಷ್ಕ್ರಿಯಾಗಿ ಹೋಗಿದೆಯಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಇತ್ತೀಚೆಗೆ ಸುಹಾಸ್ ಶೆಟ್ಟಿ ಹತ್ಯೆ ಆಯಿತು. ಸುಹಾಸ್ ಶೆಟ್ಟಿ ಹತ್ಯೆಯ ಪ್ರತಿಕಾರವಾಗಿ ಅಬ್ದುಲ್ ರೆಹಮಾನ್ ಮರ್ಡರ್ ಆಯ್ತಾ? ಹಾಗಾದರೆ ಈ ಆ್ಯಂಗಲ್ನಲ್ಲೂ ಒಂದಿಷ್ಟು ಸಹಜವಾಗಿ ಪ್ರಶ್ನೆಗಳು ಉದ್ಭವ ಆಗ್ತಾನೆ ಹೋಗ್ತದೆ. ಇನ್ನು ಸುಹಾಸ್ ಶೆಟ್ಟಿ ಮರ್ಡರ್ ಆಗಿ ಬೆನ್ನಲ್ಲೇ ಇನ್ನು ವಿಶ್ವ ಹಿಂದೂ ಪರಿಷತ್ ಮುಖಂಡ ಏನಿದಾರಲ್ಲ, ಶರಣ್ ಪಂಪ್ವೆಲ್ ಮತ್ತು ಭರತ್ ಕುಂಬ್ಡ್ವೆಲ್, ಇವರಿಬ್ಬರಿಗೂ ಕೂಡ ಬೆದರಿಕೆ ಒಂದಿಷ್ಟು ಪೋಸ್ಟರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಆಮೇಲೆ ಒಂದಿಷ್ಟು ಕಾನೂನು ಸುವ್ಯವಸ್ಥೆ ಬಗ್ಗೆಯೂ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಕ್ಕೆ ನಾವು ಮುಂದಾಗ್ತೀವಿ ಅಂತ ಅನುಪಮ್ ಅಗ್ರವಾಲ್ ಅಂದರೆ ಮಂಗಳೂರು ಪೊಲೀಸ್ ಕಮಿಷನರ್ ಕೂಡ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದರು. ಆಮೇಲೆ ಈಗ ಸೂಕ್ಷ್ಮ ಪ್ರದೇಶದಲ್ಲಿ ಹೆಚ್ಚಿನ ಪೊಲೀಸ್ ನಿಯೋಜನೆ ಕೂಡ ಮಾಡಲಾಗ್ತಾ ಇದೆ. ಇನ್ನು ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಮರ್ಡರ್ ಪ್ರಕರಣ ಕೇಸ್ ಸಂಬಂಧ 15 ಜನರ ವಿರುದ್ಧ FIR ದಾಖಲಾಗಿದೆ. 15 ಜನರ ವಿರುದ್ಧ FIR ದಾಖಲಾಗಿದೆ. ದೀಪಕ್, ಸುಮಿತ್ ಸೇರಿದಂತೆ 15 ಮಂದಿ ವಿರುದ್ಧ ಈಗಾಗಲೇ FIR ದಾಖಲಾಗಿದೆ. ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲು. ಕಲಂದಾರ್ ಮತ್ತೆ ನಿಸಾರ್ ನೀಡಿದ ದೂರಿನನ್ವಯ ಈಗ ಕೇಸ್ ದಾಖಲಾಗಿದೆ. ಇನ್ನು ಅಬ್ದುಲ್ಗೆ ಪರಿಚಯಸ್ಥರೇ ಆಗಿರುವ 15 ಜನರ ವಿರುದ್ಧ FIR ದಾಖಲಾಗಿದೆ. ಇನ್ನು BNS ಕಾಯ್ದೆಯಡಿ 103, 109, 118 ಸಬ್ಸೆಕ್ಷನ್ 1, 118 ಸಬ್ಸೆಕ್ಷನ್ 2, ಇನ್ನು 190, 191 ಸಬ್ಸೆಕ್ಷನ್ 1, 191 ಸಬ್ಸೆಕ್ಷನ್ 2, 191 ಸಬ್ಸೆಕ್ಷನ್ 3 ಅಡಿ ಕೇಸನ್ನು ಈಗಾಗಲೇ ಪೊಲೀಸ್ನವರು ದಾಖಲಿಸಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. 15 ಜನರ ವಿರುದ್ಧ FIR ದಾಖಲಾಗಿದೆ. ಅಂದರೆ ಈ ಎಲ್ಲರೂ ಕೂಡ ಈಗಾಗಲೇ ಮರ್ಡರ್ ಆಗಿರುವಂತಹ ಅಬ್ದುಲ್ ರೆಹಮಾನ್ ಪರಿಚಯಸ್ಥರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಕೋಮು ಸಂಘರ್ಷಕ್ಕೆ ಪದೇ ದಕ್ಷಿಣ ಕನ್ನಡ ಜಿಲ್ಲೆ ಸಾಕ್ಷಿ ಆಗ್ತಾ ಇದೆ. ಕರಾವಳಿ ಭಾಗದಲ್ಲಿ ರಕ್ತದೋಕುಳಿ ನಡೀತಾ ಇದೆ. ಈ ಹಿಂದೆಯಿಂದ 2017ರಿಂದನೂ STPI ಮುಖಂಡನನ್ನು ಮರ್ಡರ್ ಆಯಿತು. ಅದಾದ ಮೇಲೆ ಪ್ರವೀಣ್ ನಿಟ್ಟಾರ್ ಹತ್ಯೆ ಆಯಿತು. ಅದಾದ ಮೇಲೆ ಸಾಕಷ್ಟು ಹಿಂದೂ ಮುಸ್ಲಿಂ ಯುವಕರನ್ನು ಈಗ ಮರ್ಡರ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಧರ್ಮದ ಸಂಘರ್ಷ, ಜಾತಿಯ ಜ್ವಾಲೆ ಎಲ್ಲವೂ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೇರ್ತಾ ಇರೋದ್ರ ಜೊತೆಗೇ ತಲವಾರುಗಳು ಕೂಡ ಜಲಪಳಿಸ್ತಾ ಇದ್ದಾವೆ. ಇವೆಲ್ಲ ಬೆಳವಣಿಗೆಗಳು ನೋಡ್ತಾ ಇದ್ದರೆ ನಿಜಕ್ಕೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆಯಾ ಅನ್ನುವಂಥ ಅನುಮಾನ ಸಹಜವಾಗಿ ಅಲ್ಲಿಯ ನಿವಾಸಿಗಳಿಗೆ, ಮಂಗಳೂರಿನ ನಿವಾಸಿಗಳಿಗೆ ಸಹಜವಾಗಿ ಪ್ರಶ್ನೆಗಳು ಕಾಡ್ತವೆ. ಆಮೇಲೆ ಕೆಲವೊಂದಿಷ್ಟು ಕ್ಷುಲ್ಲಕ ಕಾರಣಗಳಿಗಾಗೂ ಕೂಡ ಒಂದಿಷ್ಟು ದ್ವೇಷಗಳು ಈಗ ಅಲ್ಲಿ ಸಹಜವಾಗಿಯೇ ಉದ್ಭವ ಆಗ್ತಾನೆ ಇರ್ತದೆ. ಇನ್ನು ದೀಪಕ್, ಸುಮಿತ್ ಸೇರಿದಂತೆ 15 ಜನರ ವಿರುದ್ಧ ಈಗ FIR ದಾಖಲಾಗಿದೆ. ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಶರತ್ ಮಡಿವಾಳ ಕೂಡ ಇದೇ ಭಾಗದವರು. ಈ STPI ಮುಖಂಡನನ್ನು ಕೊಲೆ ಮಾಡಿದ್ರು ಅಂತ ಹೇಳಿಬಿಟ್ಟು ಶರತ್ ಮಡಿವಾಳನನ್ನು ಮರ್ಡರ್ ಮಾಡಿದ್ರು. ರಿವೆಂಜ್ ಮರ್ಡರ್ ಆಗ್ತಾ ಇದೆ. ಇನ್ನು ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿ ಈಗ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮೇ 30ನೇ ತಾರೀಕು ಸಂಜೆ 6 ಗಂಟೆವರೆಗೂ ನಿಷೇಧಾಜ್ಞೆ ಜಾರಿ. ಪೊಲೀಸ್ ಆಯುಕ್ತ ಅನುಪಮ್ ಅಗ್ರವಾಲ್ ಒಂದು ಕಡೆ ಆದೇಶವನ್ನು ಹೊರಡಿಸಿದ್ದಾರೆ. ಮೇ 30ನೇ ತಾರೀಕುವರೆಗೂ ಸಂಜೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆಯನ್ನು ಜಾರಿ ಮಾಡಿ ಪೊಲೀಸ್ ಆಯುಕ್ತ ಅನುಪಮ್ ಅಗ್ರವಾಲ್ ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಒಂದು ಕಡೆ ಸೂಕ್ಷ್ಮ ಪ್ರದೇಶದಲ್ಲೂ ಕೂಡ ಹೆಚ್ಚಿನ ಪೊಲೀಸ್ ಒಂದು ನಿಯೋಜನೆ ಕೂಡ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಏನೀಗ ಇಂಥ ಒಂದಿಷ್ಟು ಘಟನೆಗಳಾಗ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಏನು, ಇದರ ಮೂಲ ಏನು, ಇದ್ರ ಬಗ್ಗೆಯೂ ಕೂಡ
ಅಲ್ಲಿ ಹುಡುಕಬೇಕಾದಂತಹ ಅನಿವಾರ್ಯತೆ ಎದುರಾಗ್ತಾ ಇದೆ. ಯಾಕಂದರೆ ಒಂದು ಕಡೆ BJP ಕಾಂಗ್ರೆಸ್ ನಡುವೆ ಒಂದಿಷ್ಟು ಟಾಕ್ ವಾರ್ಗಳು ಕೂಡ ನಡೀತಾ ಇದ್ದಾವೆ. ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಅಂತ, ಅದಾದ ಮೇಲೆ ಈ ಹಿಂದೆ BJP ಅಧಿಕಾರದಲ್ಲಿದ್ದಾಗ ಮುಸ್ಲಿಂ ಯುವಕರಿಗೆ ರಕ್ಷಣೆ ಇಲ್ಲ ಅನ್ನುವಂಥ ಆರೋಪಗಳು ಸಹಜವಾಗಿ BJP ಕಾಂಗ್ರೆಸ್ನಲ್ಲಿ ಇದ್ದೇ ಇರುತ್ತೆ. ಈಗ ನೋಡಿ, ಒಂದು ಕಡೆ ಕಲಂದರ್ ಆತನ ಮೇಲೂ ಕೂಡ ಮಚ್ಚನ್ನು ಬೀಸ್ತಾರೆ. ಆತ ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಜೊತೆಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಆತನಿಗೆ ಕೊಡಿಸಲಾಗ್ತಾ ಇದೆ. ಅದ್ರ ಜೊತೆಗೆ ಅಬ್ದುಲ್ ರೆಹಮಾನ್ ಗಂಭೀರವಾಗಿ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ತಲವಾರೇಟಿಗೆ ಈಗ ಮರ್ಡರ್ ಆಗಿದ್ದಾನೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆ ಪದೇ ಪದೇ ಕರಾವಳಿಯಲ್ಲಿ ಮಂಗಳೂರಿನಲ್ಲಿ ಈಗ ರಕ್ತದೋಕಳಿ ನಡೀತಾ ಇದೆ? ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತಲ್ವಾ. ಇವತ್ತು ಮಂಗಳೂರಿಗೆ ADGP ಹಿತೇಂದ್ರ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ADGP ಹಿತೇಂದ್ರ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪೊಲೀಸ್ ಬಂದೋಬಸ್ತಿಗೂ ಕೂಡ ಈಗ ಎಲ್ಲ ರೀತಿಯಾದಂಥ ನಿಯೋಜನೆ ಮಾಡಲಾಗಿದೆ. ಭದ್ರತೆಗಾಗಿ ಉಡುಪಿ, ಚಿಕ್ಕಮಗಳೂರು, ಉತ್ತರ ಕನ್ನಡ, ಮೈಸೂರು ಜಿಲ್ಲೆಯಿಂದ ಹೆಚ್ಚುವರಿ ಸಿಬ್ಬಂದಿಗಳನ್ನು ರವಾನೆ ಮಾಡ್ತಾರೆ. ನೋಡಿ, ಇಂತಹ ಒಂದಿಷ್ಟು ಮರ್ಡರ್ ಘಟನೆಗಳಾದಾಗ ಹೆಚ್ಚುವರಿ ಪೊಲೀಸನ್ನು ನಿಯೋಜನೆ ಮಾಡ್ತೀರಾ. ಸಾಕಷ್ಟು ಬೇರೆ ಬೇರೆ ಜಿಲ್ಲೆಗಳಿಂದ, ಈಗ ಚಿಕ್ಕಮಗಳೂರು, ಉತ್ತರ ಕನ್ನಡ, ಮೈಸೂರು ಜಿಲ್ಲೆಯಿಂದ ಎಲ್ಲ ಹೆಚ್ಚುವರಿ ಸಿಬ್ಬಂದಿಗಳನ್ನು ನೀವೇನೋ ರವಾನೆ ಮಾಡ್ತೀರಾ. ಆದರೆ ಈಗ ನೀವು ಎಷ್ಟು ದಿವಸ ಅಂತ ಪಹರೆ ಕಾತ್ಕೊಂಡು ಕೂರಕ್ಕಾಗುತ್ತದೆ? ಹೆಚ್ಚುವರಿ ಪೊಲೀಸ್ ನಿಯೋಜನೆಯನ್ನು ಒಂದೊಂದು ಜಿಲ್ಲೆಗೇ ಇವತ್ತು ಅತಿ ಹೆಚ್ಚು ಪೊಲೀಸ್ ನಿಯೋಜನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಲ್ವಾ? ಎಷ್ಟು ದಿವಸ ಅಂತ ಪೊಲೀಸ್ ನಿಯೋಜನೆಯನ್ನು ಮಾಡ್ತೀರಾ? ಎಷ್ಟು ದಿವಸ ಅಂತ ಸೂಕ್ಷ್ಮ ಪ್ರದೇಶಕ್ಕೆ ಅತಿ ಹೆಚ್ಚಿನ ಹದ್ದಿನ ಕಣ್ಣನ್ನು ಇಡ್ತೀರಾ? ಎಲ್ಲಿ ಸಮಸ್ಯೆ ಆಗ್ತಾಯಿದೆ ಆ ಬೇರು ಸಮೇತ ಕಿತ್ತಾಕುವಂಥ ಕೆಲಸಕ್ಕೆ ಮುಂದಾಗಬೇಕಾಗ್ತದೆ. ಎಲ್ಲಿ ಈ ಮರ್ಡರ್ಗಳು ಮಾಡಲಿಕ್ಕೆ ಕುಮ್ಮಕ್ಕು ಯಾರು ಕೊಡ್ತಾ ಇದ್ದಾರೆ? ಪ್ರಚೋದನಾತ್ಮಕ ಹೇಳಿಕೆಗಳನ್ನು ಯಾರು ಕೊಡ್ತಾ ಇದ್ದಾರೆ? ಧರ್ಮದ ಜ್ವಾಲೆಯನ್ನು ಯಾರು ಉಕ್ಕಿಸ್ತಾ ಇದ್ದಾರೆ? ಜಾತಿ ಧರ್ಮದ ಬೀಜವನ್ನು ಯಾರು ಬಿತ್ತುತ್ತಾ ಇದ್ದಾರೆ? ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಅದನ್ನು ಬೇರೆ ಸಮೇತ ಕಿತ್ತಾಕುವಂಥ ಕೆಲಸಕ್ಕೆ ಮುಂದಾಗ್ತದೆ. ನೋಡಿ, ಸುಹಾಸ್ ಶೆಟ್ಟಿ ಮರ್ಡರ್ ಆದ ಬೆನ್ನಲ್ಲೇ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶರಣ್ ಪಂಪ್ವೆಲ್ಗೆ ಬೆದರಿಕೆ ಪೋಸ್ಟರ್ಗಳು ಹರಿದಾಡ್ತಾ ಹೋಯಿತು. ಅದ್ರ ಜೊತೆಗೆ ಮತ್ತೊಬ್ಬ ಹಿಂದೂ ಕಾರ್ಯಕರ್ತ, ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತ ಭರತ್ ಕುಂಬಡ್ವೇಲ್, ಅವರಿಗೂ ಕೂಡ ಬೆದರಿಕೆ ಪೋಸ್ಟರ್ ಹರಿದಾಡ್ತು. ಅಂದರೆ ಸುಹಾಸ್ ಶೆಟ್ಟಿಗೆ ಆಗಿರೋ ಗತಿನೇ ನಿಮಗೂ ಆಗುತ್ತೆ ಅನ್ನುವಂತಹ ಬೆದರಿಕೆ ಪೋಸ್ಟರ್ ಹರಿದಾಡ್ತು. ಅಂದರೆ ಆ ಪೋಸ್ಟರ್ ಹಾಕಿದವರಿಗೆ ಯಾವುದೇ ರೀತಿಯಾದಂತಹ ಪೊಲೀಸ್ ಬಗ್ಗೆ ಭಯ ಇಲ್ಲ, ಕಾನೂನು ಸುವ್ಯವಸ್ಥೆ ಬಗ್ಗೆ ಗೌರವ ಇಲ್ಲ ಅಂತ ಆಯ್ತಲ್ಲಿ. ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಮರ್ಡರ್ ಪ್ರಕರಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸರ್ಕಾರದ ವಿರುದ್ಧ BY ವಿಜೇಂದ್ರ ಕಿಡಿಕಾರ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲೆ ಬಂದ್ಗೆ ಕರೆ ನೀಡಲಾಗಿತ್ತು. ಬಂದ್ಗೆ ಕರೆ ನೀಡಿರೋದನ್ನೇ ಕಾರಣವಾಗಿಸಿ ಪಂಪ್ವೆಲ್ನನ್ನು ವಶಕ್ಕೆ ಪಡೆದರು. ಪಂಪ್ವೆಲ್ ಅಂದರೆ ಶರಣ್ ಪಂಪ್ವೆಲ್, ವಿಶ್ವ ಹಿಂದೂ ಪರಿಷತ್ನ ಮುಖಂಡ, ಆತನನ್ನು ವಶಕ್ಕೆ ಪಡ್ಕೊಂಡಿದ್ದು. ಇನ್ನು ಶರಣ್ ಪಂಪ್ವೆಲ್ರನ್ನ ಪೊಲೀಸ್ನವರು ವಶಕ್ಕೆ ಪಡೆದಿದ್ದು ಖಂಡನೀಯ. ಸರ್ಕಾರದ ವಿರುದ್ಧ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಒಂದು ಕಡೆ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಅಂದರೆ BJP ಅವ್ರ ವಾದ ಇದು. ಸಹಜವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಕೋಮಿನ ಜನರಿಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ, ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಹಿಂದೂಗಳಿಗೆ ಸುರಕ್ಷತೆ ಇಲ್ಲ ಇಲ್ಲಿ ಅನ್ನುವಂತಹ ವಾದ ಸಹಜವಾಗಿ BJP ಅವ್ರ ಕಡೆಯಿಂದ ಕೇಳಿ ಬರ್ತಾ ಇದೆ. ಶರಣ್ ಪಂಪ್ವೆಲ್ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಇವರನ್ನು ಟಾರ್ಗೆಟ್ ಮಾಡಿ ಮೊನ್ನೆ ಒಂದಿಷ್ಟು ಪೋಸ್ಟರ್ ಕೂಡ ಹರಿದಾಡ್ತಾ ಇತ್ತು. ಅದ್ರ ಜೊತೆಗೆ ಭರತ್ ಕುಂಬಡ್ವೆಲ್ಗೂ ಕೂಡ ಒಂದಿಷ್ಟು ಬೆದರಿಕೆಯ ಪೋಸ್ಟರ್ಗಳು ಕೂಡ ಹರಿದಾಡ್ತಾ ಇದ್ವು. ಈ ಸುಹಾಸ್ ಶೆಟ್ಟಿ ಆಗಿ ಏನಾಯ್ತಲ್ಲ, ಅವರಿಗಾಗಿರೋ ಗತಿನೇ ನಿಮಗೂ ಆಗುತ್ತೆ ಅಂತ. ಅಷ್ಟಾದ್ರ ಮೇಲೂ ಕೂಡ ಯಾರು ಆ ಪೋಸ್ಟರ್ ಹಾಕಿದ್ರು? ಎಲ್ಲಿಂದ ಆ ಪೋಸ್ಟರ್ ಬಂತು? ಅದಕ್ಕೆ ಕಾರಣ ಏನು? ಮತ್ತೊಂದು ಕಡೆ ಈ ನಿಷೇಧಿತ ಸಂಘಟನೆ PFI ಸಂಘಟನೆ ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂಥ ಮಾತಿತ್ತು. ಅದ್ರ ಬಗ್ಗೆ ಪೊಲೀಸ್ನವ್ರು ಏನು ಕ್ರಮ ತೆಗೆದುಕೊಂಡ್ರು? ಕಾಂಗ್ರೆಸ್ ಅಧಿಕಾರ ಅವಧಿಯಲ್ಲಿ ಹಿಂದೂಗಳಿಗೆ ರಕ್ಷಣೆ ಸಿಗ್ತಾ ಇಲ್ಲ. ಪೊಲೀಸ್ನವರ ಮೂಲಕ ಕಾರ್ಯಕರ್ತರನ್ನು ಬೆದರಿಸಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಕ್ಷುಲ್ಲಕ ಕಾರಣಕ್ಕಾಗಿ ಹಿಂದೂ ಮುಖಂಡರನ್ನ ಸರ್ಕಾರ ಬಂಧಿಸ್ತಾ ಇದೆ. ಸುಳ್ಳು ಮೊಕದ್ದಮೆ ದಾಖಲಿಸಿ ಬೆದರಿಸಲಿಕ್ಕೆ ಈಗ ಮುಂದಾದಂತೆ ಕಾಣಿಸ್ತಾ ಇದೆ. ಓಲೈಕೆ ರಾಜಕಾರಣಕ್ಕಾಗಿ ರಾಷ್ಟ್ರ ವಿರೋಧಿ ಜಿಹಾದಿ ಶಕ್ತಿಗಳ ಪೋಷಣೆ ಆಗ್ತಾ ಇದೆ. ಹಿಂದೂ ಕಾರ್ಯಕರ್ತರು ಹಾಗೂ ಮುಖಂಡರನ್ನ ಕುಗ್ಗಿಸುವ ಕೆಲಸ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ನಡೆಯನ್ನ BJP ಎಂದಿಗೂ ಸಹಿಸಲ್ಲ. ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪ್ವೆಲ್ನ ರಿಲೀಸ್ ಮಾಡಿ ಈ ರೀತಿ ಬಂಧನಗಳು ಮರುಕಳಿಸಿದ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ರಾಜ್ಯ ಸರ್ಕಾರಕ್ಕೆ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.
ಹಿಂದೂಗಳಿಗೆ ರಕ್ಷಣೆ ಇಲ್ಲ, ಹಿಂದೂ ಮುಖಂಡರನ್ನೇ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ, ಒಂದು ಕೋಮಿನ ಪರವಾಗಿ ಸರ್ಕಾರ ನಿಂತಿದೆ ಅನ್ನುವಂತಹ ಹೇಳಿಕೆಯನ್ನು BY ವಿಜಯೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಈಗ ಹೇಳಿಕೆ ಕೊಡ್ತಾ ಇರೋದ್ರ ಜೊತೆಗೇನೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇದೇ ವಿಚಾರಗಳು ಪದೇ ಪದೇ ಮರುಕಳಿಸಿದ್ರೆ, ಈಗೇನೀಗ ಶರಣ್ ಪಂಪೇಲ್ನ ಬಂಧಿಸಿದ್ದೀರಲ್ಲ, ಇದೇ ಥರ ಬಂಧನಗಳು ಮತ್ತೆ ಮುಂದುವರೆದ್ರೆ, ಹಿಂದೂ ಕಾರ್ಯಕರ್ತರನ್ನೇ ಟಾರ್ಗೆಟ್ ಮಾಡಿದರೆ, ಹಿಂದೂ ಮುಖಂಡರನ್ನೇ ಟಾರ್ಗೆಟ್ ಮಾಡಿದರೆ ಸರ್ಕಾರ ಮತ್ತೆ ಪರಿಣಾಮಗಳನ್ನು ಎದುರಿಸಬೇಕಾಗ್ತದೆ ಅಂತ BY ವಿಜಯೇಂದ್ರ ಈಗ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಈ ದ್ವೇಷದ ಜ್ವಾಲೆ ಯಾಕೆ ಹುಟ್ಟುತ್ತಾ ಇದ್ದಾವೆ? ಈಗ ಅಂದರೆ ರಾಜಕಾರಣಿಗಳೇ ಬಳಸ್ಕೊಳ್ತಾರೆ ಇಂತಹ ಕಾರ್ಯಕರ್ತರನ್ನೆಲ್ಲ. ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇರ್ತಾರೆ, ಒಂದು ಪಕ್ಷಕ್ಕೋಸ್ಕರ ನಂಬಿ ಕೆಲಸ ಮಾಡ್ತಾ ಇರ್ತಾರೆ. ಲಾಸ್ಟಿಗೆ ಸಮಸ್ಯೆಗಳು ಬಂದಾಗ ಯಾರೂ ಮನೆ ಮುಂದೆ ಬರಲ್ಲ. ನೋಡಿ, ಇವತ್ತೇನೀಗ ಅಬ್ದುಲ್ ರೆಹಮಾನ್ ಇವತ್ತು ಮರ್ಡರ್ ಆಗಿದ್ದಾರೆ. ಅವ್ರ ಕುಟುಂಬಸ್ಥರ ನೋವು ದೊಡ್ಡ ಮಟ್ಟದಲ್ಲಿ ಇರ್ತದೆ. ಯಾಕಂದರೆ ಮನೆಗೆ ಆಧಾರ ಸ್ತಂಭ ಆಗಿರ್ತಾರೆ. ಅದ್ರ ಜೊತೆಗೆ ಮೊನ್ನೆ ಮೃತಪಟ್ಟಿರುವಂತಹ ಸುಹಾಸ್ ಶೆಟ್ಟಿ ಅವ್ರ ಮನೆಯಲ್ಲೂ ಸಾಕಷ್ಟು ಬಡತನ ಇದೆ ಅನ್ನೋಂಥ ಮಾಹಿತಿ ಆಮೇಲೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಇವರೆಲ್ಲ ಹಿಂಗೆ ಮರ್ಡರ್ ಆಗ್ತಾ ಹೋಗ್ತಾ ಇದ್ರೆ ಅವ್ರ ಕುಟುಂಬ ಬೀದಿ ಪಾಲಾಗುತ್ತೆ.